ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಕ್ಯಾಬ್ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದೆ. ನನ್ನ ಫ್ರೆಂಡ್ ಕ್ಯಾಬ್ ಬೋರ್ಡ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಫುಲ್ ನಾನು ನನ್ನ ಆಫೀಸ್ ಏನೇನು ಮಾಡ್ತೀನಿ, ಸೊ ಎ ಡೇ ಅಟ್ ಆಫೀಸ್ ಅಂತ ಮಾಡ್ತಾಯಿದ್ದೀನಿ. ಸೊ ನಾನು 3-4 ದಿನ ವೀಡಿಯೋ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಒಂದು ದಿನ ವೀಡಿಯೋ ಮಾಡಿಕೊಂಡೆ, ಬರೀ ಎಡಿಟ್ ಎಲ್ಲ ಮಾಡಿದ್ರೆ 3 ಮಿನಿಟ್ಸ್ ಅಷ್ಟೇ ತೋರಿಸ್ತಾಯಿತ್ತು. ಸೊ ಹಂಗಾಗಿ ಒಂದು 3 ದಿನ ಮಾಡಿ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ. ಸೊ ಇದು ನನ್ನ ಆಫೀಸ್ ಕ್ಯಾಂಪಸ್. ನನ್ನ ಆಫೀಸ್ ಕ್ಯಾಂಪಸ್ ತುಂಬ ದೊಡ್ಡದು. ಇದು ಬಗ್ಗಿ, ಯಾರು ಕ್ಯಾಬಲ್ಲಿ ಬರಲ್ಲ ಅವ್ರು ಆ ಬಗ್ಗಿನಲ್ಲಿ ಹೋಗಬೇಕು. ಬಿಕಾಸ್ ನಡ್ಕೊಂಡಂತೂ ಹೋಗೋಕ್ಕಾಗಲ್ಲ, ಅಷ್ಟು ದೊಡ್ಡದಿದೆ. ಸೊ ಆಫೀಸ್ ಕ್ಯಾಂಪಸ್ ಒಳಗೆ ಬರ್ತಾ ಇದ್ದೀನಿ. ಒಳ್ಳೆ ರೆಸಾರ್ಟ್ ಥರ ಇದೆ ನನ್ನ ಆಫೀಸ್. ಮಧ್ಯಾಹ್ನ ಊಟ ಆದಮೇಲೆ ವಾಕ್ ಮಾಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಇಲ್ಲೆಲ್ಲ ಕೂತ್ಕೊಂಡಿರ್ತಾರೆ. ಈ ಬಿಸಿಲು ಅಂತ ಹೇಳಿ ಯಾರೂ ಇಲ್ಲ. ಈವ್ನಿಂಗ್ ಟೈಮ್ ಆದರೆ ಇಲ್ಲೆಲ್ಲ ಕೂರ್ಬೋದು. ಸೊ ಎಲ್ಲ ಹಾಗೆ ಒಳಗೆ ಹೋದೆ ಆಫೀಸ್. ನಾವು ಎಲ್ಲೋದ್ರೂ ಈ ಥರ ಸ್ವೈಪ್ ಮಾಡಿನೇ ಹೋಗಬೇಕು. 20 ಮೀಟ್ರಿಗೂ ಇರುತ್ತೆ. ಬಿಕಾಸ್ ಎಲ್ಲ ಟ್ರ್ಯಾಕ್ ಆಗ್ತಾ ಇರುತ್ತೆ, ನಾವು ಎಲ್ಲಿ ಹೋಗ್ತೀವಿ, ಎಷ್ಟೊತ್ತು ಹೋಗ್ತೀವಿ ಅಂತ ಎಲ್ಲ. ಒಂದು ಡೋರ್ ಈ ಕಡೆಯಿಂದ ಸ್ವೈಪ್ ಮಾಡಬೇಕು, ಓಪನ್ ಮಾಡ್ತೀನಿ ನೋಡಿ, ಮತ್ತೆ ಆಪೋಸಿಟ್ ಒಂದು ಡೋರ್ ಇದೆ, ಅಲ್ಲೂ ಮತ್ತೆ ಸ್ವೈಪ್ ಮಾಡಬೇಕು. ಸೊ ಗೌರಿ ಹಬ್ಬ ಇತ್ತು ಅಂತ ಹೇಳಿ ಸ್ಯಾರಿ ಹಾಕ್ಕೊಂಡು ಬಂದಿದ್ವಿ. ಸೊ ನಾನು ಮತ್ತೆ ವಾಶ್ರೂಮಿಗೆ ಬಂದು ನೀಟಾಗಿ ರೆಡಿ ಆದೆ. ಸೊ ನೀಟಾಗಿ ರೆಡಿಯಾಗಿ ಸುಮ್ಮನೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಮನೆಯಿಂದ ರೆಡಿಯಾಗಿ ಬರೋಕ್ಕೆ ಟೈಮ್ ಆಗಿರಲ್ಲ. ಸೊ ಅರ್ಜೆಂಟಲ್ಲಿ ಬಂದಿದ್ದೆ. ಇವರೆಲ್ಲ ನನ್ನ ಫ್ರೆಂಡ್ಸ್. ಆ್ಯಂಡ್ ತುಂಬ ಜನ ಬಂದಿರಲಿಲ್ಲ ಆಫೀಸ್ಗೆ, ಬಿಕಾಸ್ ಹಬ್ಬ ಅಂತ ಎಲ್ಲ ಲೀವಲ್ಲಿದ್ದರು. ಆ್ಯಂಡ್ ಓವರಾಲ್ ನಾನು ಆಲ್ಮೋಸ್ಟ್ 7 ಇಯರ್ಸಿಂದ ಇದೇ ಫೀಲ್ಡಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದರೆ ನನಗೆ ಇವಾಗ 9 ಇಯರ್ಸ್ ಆಗಬೇಕಾಗಿತ್ತು. ಸೊ ನಾನು 1.25 ವರ್ಷ ಗ್ಯಾಪ್ ತೊಗೊಂಡೆ. ಬಿಕಾಸ್ ನನ್ನ ಮಗಳು ಹುಟ್ಟಿದಾಗ ಅವಳಿಗೆ ಟೈಮ್ ಕೊಡಬೇಕಾಗಿತ್ತು. ಆ್ಯಂಡ್ ಆ ಟೈಮಲ್ಲಿ ನಾನು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು ಅಂತ. ಸೊ ಆವಾಗ ಆ ಡಿಸಿಷನ್ ನನಗೇನು ಬೇಜಾರಿಲ್ಲ. ಸೊ ನಾನು ನನ್ನ ಕ್ವಾಲಿಟಿ ಟೈಮ್ನ ನನ್ನ ಮಗಳ ಜೊತೆನೂ ಸ್ಪೆಂಡ್ ಮಾಡಿದೆ. ಸೊ ಅದಕ್ಕೋಸ್ಕರ 1.25 ವರ್ಷ ಗ್ಯಾಪ್ ತೊಗೊಂಡು ಮತ್ತೆ ನಾನು ಈ ಕಂಪನಿಗೆ ಜಾಯ್ನ್ ಆಗಿದ್ದು, ಬೇರೆ ಕಂಪ್ನಿಗೆ. ಸೊ ನಾನು ಯಾವ್ದು ರೆಫರೆನ್ಸಿಂದನೂ ಬಂದಿಲ್ಲ. ಜಸ್ಟ್ ನಾನು ಅಪ್ಲೈ ಮಾಡ್ತಾಯಿದ್ದೆ ನೌಕರಿನಲ್ಲಿ, ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡ್ತಾಯಿದ್ದೆ ಎಲ್ಲಿ ಓಪನಿಂಗ್ಸ್ ಇದೆ ನನ್ನ ಪ್ರೊಫೈಲಿಗೆ ಅಂತ. ಸೊ ಹಾಗೆ ಇಂಟರ್ವ್ಯೂ ಬಂತು, ಸೆಲೆಕ್ಟ್ ಆದೆ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ವರ್ಕ್ ಮಾಡಿದ್ಮೇಲೆ ಇಲ್ಲಿ ಚಾಕ್ಲೇಟ್ ತೊಗೊಳೋಣ ಅಂತ ಹೋದ್ವಿ. ಸೊ ಈ ಥರ ಮಿಷಿನ್ಸ್ ಎಲ್ಲ ಕಡೆ ಇಟ್ಟಿರ್ತಾರೆ. ನಮಗೆ ಏನು ಬೇಕೋ ಅದು ಸೆಲೆಕ್ಟ್ ಮಾಡಿ ಓಕೆ ಮಾಡಿದ್ರೆ ನೋಡಿ ಆ ಥರ ಮೇಲಿಂದ ಬೀಳುತ್ತೆ, ಕೆಳಗೆ ಎತ್ಕೋಬೇಕು. ಸೊ 2 ಚಾಕ್ಲೇಟ್ ತೊಗೊಂಡ್ವಿ. ನನ್ನ ಫ್ರೆಂಡ್ ಎತ್ಕೊಳ್ತಾ ಇದ್ದಾಳೆ. ಸೊ ಇದು ಚಾಕ್ಲೇಟ್ ತೊಗೊಂಡು ಕೆಳಗೆ ಹೋದರೆ ಅಲ್ಲಿ ಹಬ್ಬದ್ದು ಸೆಲೆಬ್ರೇಷನ್ ನಡೀತಾ ಇತ್ತು. ಸೊ ಗೇಮ್ಸ್ ಎಲ್ಲ ಆಡಿಸ್ತಾಯಿದ್ರು, ರಂಗೋಲಿ ಕಾಂಪಿಟೇಷನ್ ಎಲ್ಲ ಇತ್ತು. ಸೊ ಗೇಮ್ ಆಡೋದಕ್ಕೆಲ್ಲ ರೆಡಿ ಆಗ್ತಾಯಿದ್ರು. ಫುಲ್ ಜೋರಾಗಿ ಸಾಂಗ್ ಎಲ್ಲ ಹಾಕಿ ಚೆನ್ನಾಗಿತ್ತು. ಅವತ್ತು ಫುಲ್ ಡೇ ಫುಲ್ ಸೆಲೆಬ್ರೇಷನ್ನೇ ಇತ್ತು. ಸೊ ನೋಡೋಣ, ರಂಗೋಲಿ ತುಂಬ ಚೆನ್ನಾಗಿ ಬಿಟ್ಟಿದ್ರು, ಫ್ಲವರಲ್ಲಿ ಕಲರಲ್ಲೆಲ್ಲ. ಸೊ ಎಲ್ಲರೂ ಹೇಳ್ತಾರೆ ಕಾರ್ಪೊರೇಟ್ ತುಂಬ ಸ್ಟ್ರೆಸ್ ಇರುತ್ತೆ, ಅಯ್ಯೋ ಯಾರು ಮಾಡ್ತಾರೆ ಕೆಲಸ, ಇದು ಒಂದು ಜೀವನನಾ ಅಂತ. ಬಟ್ ನನಗೇನೋ ತುಂಬ ಇಷ್ಟ ಆಗಿದೆ. ನಂಗೆ 7 ಇಯರ್ಸಲ್ಲಿ ಯಾವತ್ತೂ ನನಗೆ ಅಯ್ಯೋ ಇದು ಒಂದು ಜೀವನನಾ ಅಂತ ಅನಿಸಿಲ್ಲ. ಇದೇ ಜೀವನ ಥರ ಒಂಥರ ನಾನು ಎಂಜಾಯ್ ಮಾಡ್ತೀನಿ. ಫ್ರೆಂಡ್ಸ್ ಸಿಗ್ತಾರೆ ನಮಗೆ, ಫುಲ್ ಸರೌಂಡಿಂಗ್ಸ್ ಎಲ್ಲ ಜನ ಚೆನ್ನಾಗಿರ್ತಾರೆ, ಆರಾಮಾಗಿ ಕೆಲಸ ಮಾಡ್ಕೊತಾ ಇರ್ತೀವಿ, ಸ್ಯಾಲ್ರಿ ಬರುತ್ತೆ, ನಾನು ಖುಷಿಯಾಗೇ ಇದ್ದೀನಿ. ಆ್ಯಂಡ್ ಕೆಲವರು ನಾನು ಈ ಆಫೀಸ್ ಜಾಯಿನ್ ಆದಾಗ ಸ್ಟಾರ್ಟಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಹೇಳಿದರು 6 ತಿಂಗಳು ಇವಳು ಕೆಲಸ ಮಾಡಿದ್ರೆ ಹೆಚ್ಚು ಅಂತ ಆಡ್ಕೊಂಡು ನಕ್ಕಿದ್ರು.
10 ಗಂಟೆಗೆ ಎದ್ದೋಳು ಎದ್ದು ಬೆಳಗ್ಗೆ ಬೇಗ ಎದ್ದು ಹೋಗಿ ಕೆಲಸನ ಮಾಡ್ತಾಳೆ ಅಂತ ಎಲ್ಲ ಮಾತಾಡಿದರು. ಆ ವಿಷಯ ನನ್ನ ಕಿವಿಗೆ ಬಿತ್ತು. ಸೊ ನಾನು ಅದನ್ನೇ ಚಾಲೆಂಜಾಗಿ ತೊಗೊಂಡೆ. ಅವ್ರು ಅಂದಿದ್ದು ನಿಜ ಆಗಬಾರ್ದು. ಸೊ ನಾನು ಮಾಡ್ಬೇಕು ಕೆಲಸ, ನಾನು ಪ್ರೂವ್ ಮಾಡ್ಕೊಳ್ಬೇಕು, ಅವ್ರು ಆಡ್ಕೊಂಡು ನಗ್ದಂಗೆ ಆಗಬಾರ್ದು ನಾನು ಅಂತಾನೆ ಹಠ ಮಾಡಿ ನಾನು ಇಷ್ಟು ವರ್ಷ ಹಾಗೆ ಬಂದೆ. ಸೊ ನಾನು ಅವ್ರು ಅಂದಿದ್ದು ಒಂದು ಮನಸ್ಸಲ್ಲಿತ್ತು, ಪ್ಲಸ್ ನನಗೂ ಚೆನ್ನಾಗಿ ಅಡ್ಜಸ್ಟ್ ಆಯಿತು ಆಫೀಸು. ಸೊ ಎಲ್ಲ ಶಿಫ್ಟು ಮಾಡಿಬಿಟ್ಟಿದ್ದೀವಿ. ಅರ್ಲಿ ಮಾರ್ನಿಂಗ್ ನನಗೆ 3:30 4 o'clock ಕ್ಯಾಬ್ ಬರ್ತಾಯಿತ್ತು. ನಾನು 3:15 3:20 ಎದ್ದೇಳಬೇಕಾಗಿತ್ತು. ಸೊ ಇದು ನನ್ನ ಮೀಟಿಂಗ್, ನಾನು ಎಲ್ಲಿ ಕೂತ್ಕೊತೀವಿ ಅದ್ರ ಪಕ್ಕದಲ್ಲೇ ಇರೋದು ಮೀಟಿಂಗ್ ರೂಮು. ಸೊ ಸುಮ್ಮನೆ ವೀಡಿಯೋ ತುಂಬ ಶಾರ್ಟ್ ಆಗಿಬಿಟ್ಟಿತ್ತು ಅಂತ ಮತ್ತೆ ವೀಡಿಯೋ ಮಾಡಿಕೊಂಡೆ. ಸೊ ಅರ್ಜೆಂಟ್ ಏನಾದರೂ ಮೀಟಿಂಗ್ ಇತ್ತು ಅಂದರೆ ಬಂದುಬಿಟ್ಟು ಇಲ್ಲಿ ಎಲ್ಲ ಡಿಸ್ಕಷನ್ ಮಾಡಿ ಹೋಗ್ತೀವಿ. ಸೊ ಇದು ನನ್ನ ಕ್ಯಾಫಿಟೇರಿಯಾ. ಬಟ್ ಅವತ್ತು ಔಟ್ಸೈಡ್ ಹೋಗೋಣ ಊಟಕ್ಕೆ, ಇಲ್ಲೇ ತಿಂದು ಬೋರ್ ಆಗಿದೆ ಅಂತ ಹೇಳಿ ಔಟ್ಸೈಡ್ ಹೋಗೋಣ ಅಂತ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಔಟ್ಸೈಡ್ ಹೊರಟ್ವಿ. ಮಳೆ ಬರ್ತಾಯಿತ್ತು. ಸೊ ನಾವು ಆಟೋದಲ್ಲಿ ಹೋದ್ವಿ, ಯಾಕಂದರೆ ಕ್ಯಾಂಪಸ್ ದಾಟ ಹೋಗೋಕ್ಕೆ ನಡ್ಕೊಳಂತೂ ಆಗಲ್ಲ. ಅದಕ್ಕೆ ಆಟೋದಲ್ಲಿ ಹೋಗಿ ಔಟ್ಸೈಡ್ ಹೋಟೆಲಲ್ಲಿ ಫುಡ್ಡೆಲ್ಲ ಆರ್ಡರ್ ಮಾಡಿ ಇನ್ನೂ ಬರ್ತಾಯಿತ್ತು. ಏನೇನೋ ಆರ್ಡರ್ ಮಾಡಿದ್ವಿ, ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಆರ್ಡರ್ ಮಾಡಿ ತಿಂತಾಯಿದ್ವಿ. ಆ್ಯಂಡ್ ಹೇಳ್ತಾ ಇದ್ದೆ, ನಾನು ಅರ್ಲಿ ಮಾರ್ನಿಂಗ್ ಶಿಫ್ಟ್ ಮಾಡಿದ್ದೀನಿ, ನೈಟ್ ಶಿಫ್ಟ್ ಮಾಡಿದ್ದೀನಿ, ಎಲ್ಲ ಥರನೂ ಶಿಫ್ಟ್ ಮಾಡಿ ಇವಾಗ ಜನರಲ್ ಶಿಫ್ಟಲ್ಲಿದ್ದೀನಿ. ಆ್ಯಂಡ್ ಇದು ನನ್ನ ಕ್ಯಾಂಪಸಲ್ಲೇ ಈ ಥರ ಸ್ಟಾಲ್ಗಳು ಹಾಕ್ತಾರೆ, ಎಕ್ಸಿಬಿಷನ್ ಥರ ಮಂತ್ಲಿ ಒನ್ಸ್, ಎವ್ರಿ ಮಂತ್ ಸೆಕೆಂಡ್ ವೀಕಲ್ಲಿ ಈ ಥರ ಸ್ಟಾಲ್ ಹಾಕ್ತಾರೆ. ನಾವು ಫುಲ್ ಇಲ್ಲಿ ತಿನ್ನೋದಿರುತ್ತೆ, ಈ ಥರ ಏನು ಇಂಥ ಐಟಮ್ ಇರಲ್ಲ ಅನ್ನೋಂಗಿಲ್ಲ, ಎಲ್ಲನೂ ಇರುತ್ತೆ ಚೆನ್ನಾಗಿ. ನಾನು ಯಾವುದಾದ್ರೂ ತುಂಬ ಚೆನ್ನಾಗಿದ್ದರೆ, ಇಷ್ಟ ಆಯಿತು ಅಂದರೆ ತೊಗೊಳ್ತೀನಿ. ಆಮೇಲೆ ಗೇಮ್ಸ್ ಎಲ್ಲ ಆಡಿಸ್ತಾ ಇರ್ತಾರೆ. ಅದೇ ಏನೋ ಬಾಲ್ ಥರ ಹಿಂಗೆ ಎಸೆದ್ರೆ ಅದು ಡಾಲ್ ಎಲ್ಲ ಕೊಡ್ತಾರೆ ದೊಡ್ಡದು. ಬಟ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಿಕಾಸ್ ಇದು ಕ್ಯಾಂಪಸ್ ಒಳಗಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಎಲ್ಲನೂ. ಬ್ಯಾಂಗಲ್ ನೋಡಿದೆ, ತುಂಬ ಚೆನ್ನಾಗಿತ್ತು, 1000 rupees ಏನೋ ಹೇಳಿದ್ರು. ನಾನೇನು ತೊಗೊಳ್ಲಿಲ್ಲ, ಸುಮ್ಮನೆ ಹಾಗೆ ನೋಡ್ತಾ ಇದ್ದೆ. ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಮೋಡ ಎಲ್ಲ ಇತ್ತು, ಅದಕ್ಕೆ ಹಾಗೆ ವೀಡಿಯೋ ಮಾಡಿಕೊಂಡೆ. ಇದು ನಮ್ಮದು ವೆಲ್ನೆಸ್ ಸೆಂಟರ್ ಅಂತ. ಸೊ ಇಲ್ಲಿ ವೆಯ್ಟ್ ಚೆಕ್ ಮಾಡಿಕೊಂಡೆ. ಅದಾದಮೇಲೆ ಇಲ್ಲಿ ಡಾಕ್ಟರ್ ಇರ್ತಾರೆ ಯಾವಾಗಲೂ, ಇಲ್ಲಿ ಲೆಫ್ಟಲ್ಲಿ ಡಾಕ್ಟರ್ ಇರ್ತಾರೆ. ಮತ್ತು ಅಲ್ಲಿ ಒಳಗೆ ಒಂದು ಡೋರ್ ಇದೆಯಲ್ಲ, ಅದು ರೂಮ್ಸಲ್ಲಿ ಬೆಡ್ಗಳು ಹಾಕಿರ್ತಾರೆ. ನಮಗೆ ಡೈಲಿ 1/2 hour ಟೈಮ್ ಇರುತ್ತೆ, ಬೇಕಾದರೆ ಮಲ್ಕೊಳ್ಬೋದು ಅಲ್ಲಿ. ಮತ್ತು ಇನ್ನೊಂದು ಚಾಕ್ಲೇಟ್ ತೊಗೊಳ್ಳೋಣ, ಸ್ನಿಕ್ಕರ್ಸ್ ಅಂತ. ಮತ್ತು ಡೈಲಿ ಚಾಕ್ಲೇಟ್ ಇದ್ದೇ ಇರುತ್ತೆ, ಬಿಕಾಸ್ ಕೆಲಸ ಮಾಡೋವಾಗ ಮಧ್ಯ ತಿಂತಾ ಇರಬೇಕಂತ ಅನಿಸುತ್ತೆ. ಆ್ಯಂಡ್ ಇದು ಪ್ಯಾಂಟ್ರಿ. ಸೊ ಟೀ ಬ್ಯಾಗ್ಸ್ ಎಷ್ಟು ಬೇಕಾದರೂ ಇರುತ್ತೆ, ಎತ್ಕೊಂಡು ಕುಡಿಬೋದು. ಲೆಮನ್ ಟೀ, ಗ್ರೀನ್ ಟೀ ಎಲ್ಲ ಇರುತ್ತೆ. ಸೊ ಇನ್ನು ಮಿಷಿನ್, ಯೂಶ್ವಲಿ ನಾನು ಕುಡಿಯಲ್ಲ, ನನ್ನ ಫ್ರೆಂಡ್ ತೊಗೊಳ್ಬೇಕು ಅಂತ ಹೇಳಿದ್ಲು, ಹಾಗಾಗಿ ಸುಮ್ಮನೆ ಅದನ್ನು ವೀಡಿಯೋ ಮಾಡೋಣ ಅಂತ ತೊಗೊಂಡೆ. ಸೊ ನಾನಿವತ್ತು ಕ್ಯಾಬ್ ಬುಕ್ ಮಾಡ್ಕೊಂಡಿರಲಿಲ್ಲ, ಬಿಕಾಸ್ ಓನಾಗಿ ಹೋಗೋಣ ಇವತ್ತು 1 hour ಬೇಗ ಹೋಗೋಣ ಅಂತ. ಹಾಗಾಗಿ ಔಟ್ಸೈಡ್ ಬಂದೆ. ಸೊ ಔಟ್ಸೈಡ್ ನಾವು ಕ್ಯಾಬ್ ಇಲ್ಲ ಅಂದ್ರೂ ಓಕೆ, ಬಸ್ಸಸ್ ಇರುತ್ತೆ ಈ ಥರ ಶಟಲ್ ಅಂತ. ಈ ಬಸ್ ಹತ್ಕೊಂಡ್ರೆ ಎವ್ರಿ 5 minutes ಹೋಗ್ತಾ ಇರುತ್ತೆ. ಸೊ ಬಸ್ ಬಂದಾಗ ಹತ್ಕೊಂಡೆ ಮೆಟ್ರೋ ಹತ್ರ ಬಿಡ್ತಾರೆ, ಮೆಟ್ರೋಯಿಂದ ಮನೆಗೆ ಬರ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.